ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕುಕ್ಕುಂಬರಲ್ಲಿ ಅಂದರೆ ಮುಳ್ಳು ಸೌತೆಯಲ್ಲಿ ಒಂದು ರೀತಿಯ ತಿಂಡಿಯನ್ನ ಮಾಡ್ತಾ ಇದ್ದೇನೆ. ಇದನ್ನ ಮಂಡಾಸ್ ಅಂತ ಕೂಡ ಕರೀತಾರೆ. ಕರಾವಳಿ ಕಡೆ ಇದನ್ನ ಬೆಳಿಗ್ಗೆ ತಿಂಡಿಗೆ ಮಾಡ್ತಾರೆ. ತಿನ್ಲಿಕ್ಕೂ ಕೂಡ ತುಂಬಾ ರುಚಿಯಾಗಿರ್ತದೆ. ಒಂದು ರೀತಿ ಮಕ್ಕಳೆಲ್ಲ ಇದನ್ನ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ನನ್ನ ಚಾನಲ್ ಅನ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗ ಮಂಡಾಸನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ನಾನು ಒಂದು ಕುಕ್ಕುಂಬರನ್ನ ತಗೊಂಡಿದ್ದೇನೆ ನೋಡಿ. ಅಂದ್ರೆ ಮುಳ್ಳು ಸೌತೆಯನ್ನ ಅದನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ. ಅಂದ್ರೆ ಸಿಪ್ಪೆ ಎಲ್ಲ ತೆಗಿಬೇಕಂತ ಇಲ್ಲ. ಹಾಗೆ ಒಂದು 2 ಕಪ್ನಷ್ಟು ದೋಸಾ ರೈಸ್ ಅನ್ನು ಕೂಡ ನೆನೆಸಿಟ್ಟಿದ್ದೇನೆ. 5ರಿಂದ 6 ಗಂಟೆ ಒಳ್ಳೆ ನೆನಿಬೇಕು. ನಂತರ ಚೆನ್ನಾಗಿ ತೊಳ್ಕೊಳ್ಳಿ. 1 ಕಪ್ನಷ್ಟು ತೆಂಗಿನ ತುರಿ, 1 ಕಪ್ನಷ್ಟು ಬೆಲ್ಲ. ಇದು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನೋಡಿ, ಈಗ ಮಿಕ್ಸಿ ಜಾರಿಗೆ ಕುಕ್ಕುಂಬರನ್ನ ಕಟ್ ಮಾಡಿ ಹಾಕೊಂಡಿದ್ದೇನೆ. ಫಸ್ಟಿಗೆ ಅದನ್ನ ರುಬ್ಕೊಳ್ಳಿ. ಮುಳ್ಳು ಸೌತೆ ನೀರು ಬಿಡ್ತದೆ, ಆಗ ನಮಗೆ ಕಡಿಲಿಕ್ಕೆ ಸುಲಭ ಆಗ್ತದೆ ರುಬ್ಕೊಳ್ಳಿಕ್ಕೆ. ಈಗ ನಾನು ಅಕ್ಕಿಯನ್ನ ಹಾಕೊಳ್ತಾ ಇದ್ದೇನೆ ನೋಡಿ. ನಂತರ 1 ಕಪ್ನಷ್ಟು ತೆಂಗಿನ ತುರಿ ಹಾಕಿದ್ರೆ ಮೆತ್ತಗೆ ಆಗ್ತದೆ. ಹಾಗೆ 1 ಕಪ್ನಷ್ಟು ನಾನು ಇಲ್ಲಿ ಬೆಲ್ಲ ಕೂಡ ಹಾಕೊಂಡಿದ್ದೇನೆ. ಬೆಲ್ಲ ನೀವು ಸ್ವಲ್ಪ ಜಾಸ್ತಿ ಹಾಕ್ಬೋದು, ಟೇಸ್ಟ್ ಚೆನ್ನಾಗಿರ್ತದೆ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ನೀರು ಹಾಕದೆ ರುಬ್ಕೊಳ್ಳಿ ಇದನ್ನ. ತುಂಬ ನೀರು ಮಾಡ್ಕೋಬಾರ್ದು, ದಪ್ಪಕ್ಕೆ ಇರಬೇಕು, ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ, ಈಗ ರುಬ್ಬಿ ಆಗಿದೆ ನಾನೀಗ. ನಾನಿದನ್ನ ಇಡ್ಲಿ ಬೇಯಿಸುವ ಪಾತ್ರೆ ಇದೆ ನೋಡಿ, ಅದಕ್ಕೆ ಬಾಳೆ ಎಲೆ ಹಾಕಿ ಇಟ್ಟಿದ್ದೇನೆ. ಅಂದ್ರೆ ಇದರಲ್ಲೇ ನಾನೀಗ ಹೊಯ್ಕೊಳ್ತೇನೆ. ಒಂದು ವೇಳೆ ನೀವು ಬಾಳೆ ಎಲೆ ಇಲ್ಲ ಅಂತ ಹೇಳಿದ್ರೆ ಬಟ್ಲಿಗೆ ತುಪ್ಪವನ್ನ ಒರೆಸಿ ಅದರಲ್ಲಿ ಇದನ್ನ ಹಾಕ್ಬೋದು. ಅಂದ್ರೆ ಬೇಯಲಿಕ್ಕೆ ಇಡ್ಬೋದು ನೀವು ಹಿಟ್ಟನ್ನ. ನೋಡಿ, ಇದನ್ನ ಒಂದು 20 ನಿಮಿಷ ಹೀಗೆ ಬೇಯಿಸಿ. ಕಲರ್ ಎಲ್ಲ ಚೇಂಜ್ ಆಗಿದೆ ನೋಡಿ. ನೀವು ಚೂರಿಯನ್ನ ಹಾಕಿ ನೋಡ್ಕೊಳ್ಳಿ, ಅಂಟಿದ್ರೆ ಬೇಯಲಿಲ್ಲ ಅಂತ. ಚೂರಿಗೆ ಏನು ಅಂಟಲಿಲ್ಲ ಆದ್ರೆ ಬೆಂದಿದೆ ಅಂತ. ಈಗ ಆಗಿದೆ ನೋಡಿ. ಇದನ್ನ ನಾನು ಕಟ್ ಮಾಡಿ ನಿಮ್ಗೆ ತೋರಿಸ್ತೇನೆ. ಅಂದ್ರೆ ಆರ್ಲಿ ಇದು, ಆಮೇಲೆ ಕಟ್ ಮಾಡಿ ಪ್ಲೇಟಿಗೆ ಹಾಕೊಳ್ತಾ ಇದ್ದೇನೆ ನೋಡಿ. ಎಷ್ಟು ಸುಲಭವಾಗಿ ನಾವು ಬೆಳಗಿನ ತಿಂಡಿಯನ್ನ ಮಾಡ್ಕೋಬಹುದು, ಅಷ್ಟೇ ರುಚಿಯಾಗಿರ್ತದೆ. ಇದೊಂದು ರೀತಿಯಲ್ಲಿ ಟ್ರೆಡಿಷನಲ್ ರೆಸಿಪಿ ಅಂತ ಕೂಡ ಹೇಳ್ಬೋದು ನೀವು. ಹಳೆಯ ಕಾಲದ ತಿಂಡಿ ಇದು. ಆರೋಗ್ಯಕ್ಕೂ ಒಳ್ಳೆಯದು. ಕುಕ್ಕುಂಬರ್ ಕೂಡ ಮಕ್ಕಳಿಗೆ ದೇಹಕ್ಕೆ ಹೋದಾಗೆ ಆಗ್ತದೆ. ಮಕ್ಕಳಿಗೆ ಗೊತ್ತೇ ಆಗುದಿಲ್ಲ ನಾವು ಯಾವುದ್ರಲ್ಲಿ ಇದನ್ನ ಕಡುಬು ಮಾಡಿದ್ದೇವೆ ಅಂತ. ಇದನ್ನ ಮಂಡಾಸ್ ಅಂತ ಕರೀತಾರೆ. ಈ ರೆಸಿಪಿಯನ್ನ ನೋಡಿದ್ರಲ್ಲ, ಲೈಕ್ ಕೊಡ್ಲಿಕ್ಕೆ ಮರಿಬೇಡಿ, ಕಮೆಂಟ್ ಹಾಕ್ಲಿಕ್ಕಂತೂ ಮರಿಲೇಬೇಡಿ. ನೋಡಿ, ಎಷ್ಟು ಮೆತ್ತಗೆ ಆಗಿದೆ ಅಂತ ಕೂಡ ತೋರಿಸಿದೆ ನಾನಿಲ್ಲಿ. ಹಾಗೆ ನನ್ನ ಚಾನಲ್ ಅನ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿಯನ್ನ ನೋಡಿದ್ರಲ್ಲ, ಇನ್ನ ನಿಮ್ಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.